ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ರಾಗಿ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಈಸಿ ರೆಸಿಪಿ ಇದು, ಮಾಡೋದಕ್ಕೂ ಈಜಿ, ರುಚಿನೂ ಅಷ್ಟೇ ಚೆನ್ನಾಗಿದೆ, ಆರೋಗ್ಯಕ್ಕೂ ಒಳ್ಳೆಯದು. ನೀವು ಟ್ರೈ ಮಾಡಿ ಮರಿದಾನೆ. ಅದು ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ಯಾವ ಮಸಾಲೆ ದೋಸೆಗೂ ಕಮ್ಮಿ ಇರಲ್ಲ ರಾಗಿ ದೋಸೆ, ಅಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗ ರಾಗಿ ದೋಸೆ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇವಾಗ ನಾನು ರಾಗಿ ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಉದ್ದಿನಬೇಳೆನ ಕಾಫಿ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ತಗೊಂಡಿದ್ದೀನಿ, ಚಿಕ್ಕ ಗ್ಲಾಸಲ್ಲಿ. ರಾಗಿನ ನಾನು ನೀರು ಕುಡಿಯೋ ಗ್ಲಾಸಲ್ಲಿ ದೊಡ್ಡ ಗ್ಲಾಸ್ ಬರುತ್ತಲ್ಲ, ಅದರಲ್ಲಿ ಒಂದು ಗ್ಲಾಸ್ ತಗೊಂಡಿದ್ದೀನಿ. ಇವಾಗ ರಾಗಿನ ತೊಳ್ಕೊಳ್ಳೋಣ, ಗಲೀಜೆಲ್ಲ ಹೋಗೋವರೆಗೂ ತೊಳ್ಕೊಳ್ಳೋಣ ಅದನ್ನು. ನೋಡಿ ರಾಗಿ ಇವಾಗ ಈ ಥರ ಇದೆ, ತೊಳೆದ್ಮೇಲಂತೂ ತುಂಬ ನೀಟಾಗಿರುತ್ತೆ. ನೋಡಿ ಇವಾಗ ತೊಳ್ಕೊಂಬಂದಿದ್ದೀನಿ. ಇವಾಗ ಯಾವ ಥರ ಇದೆ ಅಂತ, ಕಲರ್ ಚೆನ್ನಾಗಿದೆ. ಇದಕ್ಕೇ ಉದ್ದಿನಬೇಳೆ ಹಾಕ್ಬಿಟ್ಟು ಒಂದು ನೈಟೆಲ್ಲ ಫುಲ್ ನೆನೆಸೋಣ. ಇವಾಗ ಇದಕ್ಕೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಒಂದು ನೈಟ್ ಬಿಟ್ಬಿಡ್ತೀನಿ. ಇದನ್ನು ಮಧ್ಯಾಹ್ನನೇ ನೆನೆಸೋಕೆ ಹೋಗ್ಬಿಡಿ. ರಾಗಿನ ನೈಟ್ ನೆನೆಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೀರು ಹಾಕ್ಬಿಟ್ಟು ನಾನು ಬಿಟ್ಬಿಡ್ತೀನಿ ಇವಾಗ ಒಂದು ನೈಟ್. ಇದನ್ನು ಬೆಳಗ್ಗೆ ಎದ್ದು ರುಬ್ಕೊಳ್ಳೋಣ, ನೆಂದಿರುತ್ತೆ ಎಲ್ಲ. ನೋಡಿ ಒಂದು ನೈಟ್ ಆಗಿದೆ, ಉದ್ದಿನಬೇಳೆನೂ ನೆಂದಿದೆ, ರಾಗಿನೂ ನೆಂದಿದೆ. ನೋಡಿ ಒಂದು ನೈಟ್ ನೆಂದ್ಕೊಂಡ್ರೆ ಸಾಕು, ರಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನಾನು ಇದಕ್ಕೇ ಸ್ವಲ್ಪ ಉಳಿದಿರೋ ಅನ್ನ ಹಾಕ್ತಾಯಿದ್ದೀನಿ. ಅನ್ನ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ, ರೈಸ್ ಬೇಡ ಅಂದರೆ. ರೈಸ್ ಇಲ್ಲ ಅಂದ್ರೂ, ಅನ್ನ ಇಲ್ಲ ಅಂದ್ರೂ ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಹಾಕಲೇಬೇಕು ಅಂತ ಏನಿಲ್ಲ. ನೋಡಿ ಇವಾಗ ರುಬ್ಕೊಳ್ಳೋಣ. ನಾನೆಲ್ಲ ಮೂರನ್ನು ಸೇರಿಸಿ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ನುಣ್ಣಗೆ ರುಬ್ಕೊಳ್ಳೋಣ. ಇದನ್ನು ಅಕ್ಕಿ ರುಬ್ತೀವಲ್ಲ ಅದೇ ಥರ ರುಬ್ಕೊಳ್ಳೋಣ. ನೋಡಿ ರುಬ್ಬಿ ಆಗಿದೆ. ಇವಾಗ ಈ ಥರ ಬಂದಿದೆ ದೋಸೆ ಹಿಟ್ಟು. ಇದಕ್ಕೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ ಈ ಥರ ನುಣ್ಣಗೆ ಬಂದಿದೆ. ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು. ಸ್ವಲ್ಪ ಚಿಟಿಕೆ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ನಾನು. ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡಿ. ಸೋಡಾ ಹಾಕಿಲ್ಲ ಅಂದ್ರೂ ಚೆನ್ನಾಗಿ ಬರುತ್ತೆ ದೋಸೆ. ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡೋಣ. ಒಂದು ಅರ್ಧ ಗಂಟೆ ಇಡಬೇಕು ಇದನ್ನು. ಬೆಳಗ್ಗೆ ಎದ್ದು ರುಬ್ಬಿದರೆ ನಮ್ಮ ಕೆಲಸಗಳಾಗೋ ಅಷ್ಟೊತ್ತಿಗೆ ಇದು ನೆಂದಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅವಾಗ ದೋಸೆ. ನೋಡಿ ಇವಾಗ ನಾನು ಅರ್ಧ ಗಂಟೆ ಇಡ್ತೀನಿ. ಇವಾಗ ತುಂಬ ಈಸಿ ಇದೆ ಮಾಡೋದು. ದೋಸೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ ಮರಿದಾನೆ. ನೋಡಿ ಅರ್ಧ ಗಂಟೆ ಇಟ್ಟಿದ್ದೆ ನಾನು. ಈ ಥರ ಇದೆ ದೋಸೆ ಹಿಟ್ಟು. ಇವಾಗ ಅದಕ್ಕೆ ಬಂದಿದೆ, ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಇದಕ್ಕೆ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು. ಆಲ್ರೆಡಿ ನಾನು ದೋಸೆ ತವ ಬಿಸಿಗೆ ಇಟ್ಟಿದ್ದೆ, ಬಿಸಿ ಆಗಿದೆ ದೋಸೆ ತವ. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಹಾಕೋಣ. ನನ್ನ ದೋಸೆ ತವ ದೊಡ್ಡದಿದೆ, ನಾನು 2 ಸೌಟು ಹಾಕ್ತಾಯಿದ್ದೀನಿ. ಎಷ್ಟು ತೆಳುಗೆ ಬೇಕಾದರೂ ಮಾಡ್ಕೋಬೋದು, ಎಲ್ಲೂ ಕಟ್ಟಾಗಲ್ಲ ದೋಸೆ, ಅಷ್ಟು ನೀಟಾಗಿ ಬರುತ್ತೆ. ನೀವು ಮರಿದನ್ನೇ ಈ ಟೈಪಲ್ಲಿ ಒಂದು ಸರಿ ಮಾಡಿ ನೋಡಿ. ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಲ್ಲೂ ಕಟ್ಟಾಗಲ್ಲ ದೋಸೆ. ಇವಾಗ ಒಂದು ಪ್ಲೇಟ್ ಮುಚ್ಚೋಣ ಇದ್ರ ಮೇಲೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಥರ ನೀವು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಆಗಿದೆ. ಇವಾಗ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಎರಡು ಕಡೆ ಬೇಯಿಸ್ಕೊಳ್ಳೋಣ. ಒಂದು ಸರಿ ತಿರುಗಿಸಿ ಹಾಕ್ತಾಯಿದ್ದೀನಿ ನಾನು. ನೋಡಿ ಎರಡು ಕಡೆ ಬೆಂದಿದೆ. ಇವಾಗ ಎಷ್ಟು ನೀಟಾಗಿ ಬೆಂದಿದೆ ಅಂತ ನೋಡಿ. ತೆಕ್ಕೊಳ್ಳೋಣ. ಇವಾಗ ದೋಸೆ ಬೆಂದಿದೆ, ಎರಡು ಕಡೆ ಆಗಿದೆ. ಮೇಲೇನು ಎಣ್ಣೆ ಹಚ್ಚೋದು ಬೇಡ, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಎಣ್ಣೆನ. ನಾನು ಎಣ್ಣೆ ಹಾಕ್ತಾಯಿಲ್ಲ ಮೇಲ್ಗಡೆ, ತವಾಗ ಹಚ್ಚಿರ್ತೀನಿ ಸ್ವಲ್ಪ. ನೋಡಿ ತಕ್ಕೊಳ್ಳೋಣ, ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟಿಗೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ ನೀವು ಒಂದು ಸರಿ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ರಾಗಿ ದೋಸೆ. ನೋಡಿ ಪ್ಲೇಟಿಗೆ ಇಟ್ಕೊಳ್ಳೋಣ ಇವಾಗ. ನೋಡಿ ಸರ್ವ್ ಮಾಡಿದ್ದೀನಿ. ನೋಡಿ ಯಾವ ಮಸಾಲೆ ದೋಸೆಗೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ರಾಗಿ ಮಸಾಲೆ ದೋಸೆ ಥರನೇ ಇದೆ ದೋಸೆ, ತುಂಬ ಚೆನ್ನಾಗಿ ಬಂದಿದೆ.
ನೀವು ಮರಿದಾನೆ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ನಾನು ಇದಕ್ಕೆ ಮಶ್ರೂಮ್ ಅಣಬೆ ಗೊಜ್ಜು ಮಾಡಿದ್ದೀನಿ, ಆಲೂಗೆಡ್ಡೆ ಪಲ್ಯ ಮತ್ತು ಮಶ್ರೂಮ್ ಗ್ರೇವಿ ಮಾಡಿದ್ದೀನಿ. ತೆಂಗಿನಕಾಯಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ, ಟೊಮಾಟೊ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ ರಾಗಿ ದೋಸೆ. ನೀವು ಟ್ರೈ ಮಾಡಿ ಮರಿದಾನೆ. ನಾನು ಮಶ್ರೂಮ್ ಗೊಜ್ಜು ಆಲೂಗೆಡ್ಡೆ ಪಲ್ಯ ಮಾಡಿದ್ದೀನಿ ಇದ್ರ ಜೊತೆ. ನೋಡಿದ್ರೇ ತಿನ್ನಬೇಕು ಅನ್ನಿಸ್ತೈತೆ, ಅಷ್ಟು ಚೆನ್ನಾಗಿ ಬಂದಿದೆ ದೋಸೆ. ತುಂಬ ಈಸಿ ರೆಸಿಪಿ ಇದು, ನೀವು ಮರಿದಾನೆ ಟ್ರೈ ಮಾಡಿ. ಕೆಲಸನೂ ಜಾಸ್ತಿ ತಗೊಳ್ಳಲ್ಲ ಇದಕ್ಕೆ. ನೈಟ್ ನೆನೆಸಿದ್ರೆ ಬೆಳಗ್ಗೆ ರುಬ್ಕೋಬೋದು. ನಾವು ಬೆಳಗ್ಗೆ ಟೈಮ್ ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡ್ತಾಯಿರ್ತೀವಿ. ಈ ಥರ ನೈಟ್ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಟೈಮ್ ತುಂಬ ಈಸಿ ಆಗುತ್ತೆ. ಫ್ರೆಂಡ್ಸ್, ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸು. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ದೋಸೆ ತುಂಬ ಚೆನ್ನಾಗಿ ಬಂದಿದೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ ಮರಿದಾನೆ.